ಎಲ್ಲರಿಗೂ ಹಾಯ್ ಹಾಗೆ ವೆಲ್ಕಮ್ ಟು ಮೈ ಚಾನಲ್. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ದೆ. ಇವತ್ತು ಹೋಮ್ ಮೇಡ್ ಪಿಜ್ಜಾ ಟೋಸ್ಟ್ ಹೇಗೆ ಮಾಡೋಣ ಅಂತ ನೋಡೋಣ ಬನ್ನಿ. ನಾನು ಹಸಿಯಾಗಿದ್ದರೆ ಚೆನ್ನಾಗಿರಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ಹಾಗೆ ವೆಜೀಸ್ನೆಲ್ಲ ಲೈಟಾಗಿ ಫ್ರೈ ಮಾಡ್ಕೊತಾ ಇದ್ದೆ ಪ್ಯಾನ್ಗೆ ಹಾಕಿ. ಅದರಲ್ಲಿ ಏನೇನಿದೆ ಅಂತಂದರೆ ಜಲಪಿನ, ಆಲಿವ್, ಸ್ವಲ್ಪ ಆನಿಯನ್, ಹಾಗೆ ಟೊಮ್ಯಾಟೊ, ಹಾಗೆ ಕ್ಯಾಪ್ಸಿಕಮ್ ಇದೆ. ಲೈಟಾಗಿ ನಾನು ಹಾಗೆ ಫ್ರೈ ಮಾಡಿಕೊಂಡು ಒಂದು ಪ್ಲೇಟ್ಗೆ ಎತ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ನಾರ್ಮಲಾಗಿ ಪಿಜ್ಜಾನ ಮೈದಾ ಹಿಟ್ಟಲ್ಲಿ ಮಾಡೋ ಥರ ಈಸ್ಟ್ ಎಲ್ಲ ಹಾಕಿ ಆ ಥರ ಮಾಡ್ತಾಯಿಲ್ಲ, ಬ್ರೆಡ್ನಲ್ಲಿ ಮಾಡ್ತಾಯಿದ್ದೀನಿ. ಬ್ರೆಡ್ ಬಂದ್ಬಿಟ್ಟು ಕಂಪ್ಲೀಟ್ ವೀಟಿಂದು ತೊಗೊಂಡಿದ್ದೀನಿ ನಾನು. ಸೊ ಆ ಬ್ರೆಡನ್ನ ಟೋಸ್ಟ್ ಮಾಡ್ಕೊಬೇಕಲ್ಲ, ಹಾಗಾಗೇ ನಾನು ಪಿಜ್ಜಾ ಟೋಸ್ಟ್ ಅಂತ ಅಂದ್ಬಿಟ್ಟು ಹೆಸರಿಟ್ಟಿರೋದು ಇದಕ್ಕೆ. ನೆಕ್ಸ್ಟ್ ಸ್ಟೆಪ್ ಏನಂತಂದರೆ ಬಟರ್ ತೊಗೊಂಡು ನಾನು ಬಟರ್ನ ಪ್ಯಾನ್ಗೆ ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ಆಮೇಲೆ ಬ್ರೆಡ್ ಸ್ಲೈಸಸ್ನ ತೊಗೊಂಡು ಎರಡೂ ಸೈಡ್ ಬ್ರೆಡ್ ಸ್ಲೈಸ್ಗೆ ಬಟರ್ ಅಬ್ಸರ್ಬ್ ಆಗೋ ಥರ ಬ್ರೆಡ್ನ ಪ್ಯಾನ್ ಮೇಲೆ ಸ್ಲೈಡ್ ಮಾಡ್ತಾಯಿದ್ದೀನಿ. ಸೊ ಇವಾಗ ಎರಡು ಬ್ರೆಡ್ ಸ್ಲೈಸ್ನ ಎರಡೂ ಕಡೆ ಬಟರ್ ಅಪ್ಲೈ ಆಗಿದೆ. ಸೊ ನೆಕ್ಸ್ಟು ಪಿಜ್ಜಾದು ಪೇಸ್ಟ್ ಬರುತ್ತಲ್ವ, ಅಥವಾ ಸಾಸ್ ಅಂತ ಹೇಳ್ತಾರೆ. ಸೊ ಅದನ್ನು ನಾನು ನಿಮಗೆ ಸ್ಪೈಸ್ಗೆ ಅಡ್ಜಸ್ಟ್ ಆಗೋ ಥರ 1 ಸ್ಪೂನ್ ಅಥವಾ 2 ಸ್ಪೂನ್ ನೀವು ಸಾಸ್ನ ಎಷ್ಟಾದರೂ ಯೂಸ್ ಮಾಡ್ಕೋಬೋದು. ನಿಮಗೆ ಸ್ಪೈಸಿ ಎಷ್ಟಿರಬೇಕು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಾನಿಲ್ಲಿ ಅರೌಂಡ್ 1.5 ಸ್ಪೂನಷ್ಟು ಬ್ರೆಡ್ ಸ್ಲೈಸ್ನ ಒಂದು ಸೈಡ್ ಮಾತ್ರ ಸಾಸ್ನ ಹಾಕ್ಕೊಳ್ತಾ ಇದ್ದೀನಿ. ಸಾಸ್ನ ಕ್ಲೀನಾಗೆ ಸ್ಪ್ರೆಡ್ ಮಾಡಿ ಆದಮೇಲೆ ನೆಕ್ಸ್ಟು ಚೀಸ್ ಕೂಡ ಅಷ್ಟೇ. ನಿಮಗೆ ಜಾಸ್ತಿ ಚೀಸ್ ಇಷ್ಟ ಅನ್ನೋರು ಜಾಸ್ತಿ ಹಾಕ್ಕೋಬೋದು, ಮತ್ತು ಚೀಸ್ ಸ್ವಲ್ಪ ಕಡಿಮೆನೇ ಇರಲಿ ಅಥವಾ ನಾರ್ಮಲಾಗಿ ಇರಲಿ ಅನ್ನೋರು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಚೀಸ್ನ ಹಾಕ್ಕೊಳ್ಳಿ. ಲೇಟರ್ ವೆಜ್ಜಸ್, ನಿಮ್ಮ ಮಕ್ಳಿಗೆ ಏನಾದರೂ ಯಾವುದಾದ್ರೂ ವೆಜಿಟೇಬಲ್ ಇಷ್ಟ ಅನ್ನೋ ಥರ ಇದ್ದರೆ ಅದನ್ನು ಕೂಡ ಸ್ವಲ್ಪ ಡಿಸೈನಾಗಿ ಕಟ್ ಮಾಡ್ಕೊಂಡು ಅವರಿಗೆ ಅಟ್ರಾಕ್ಟಿವ್ ಆಗಿ ಕಾಣೋ ಥರ ಗಾರ್ನಿಷ್ ಮಾಡ್ಕೊಬೋದು. ಗಾರ್ನಿಷಿಂಗ್ ಎಲ್ಲ ಆದಮೇಲೆ ಬೇಕಿಂಗ್ಗೆ ಇಡಬೇಕು. ಅರೌಂಡ್ 6 to 8 ಮಿನಿಟ್ಸ್ವರೆಗೂ ಬೇಕ್ ಮಾಡಬೇಕು. ಅದು ಲೋ ಫ್ಲೇಮಲ್ಲೇ ಇರಬೇಕು. ಹೈ ಫ್ಲೇಮಲ್ಲಿ ಇತ್ತು ಅಂತಂದರೆ ಇನ್ನೊಂದು ಸೈಡ್ ಏನಿರುತ್ತೆ ಅದು ಬರ್ನ್ ಆದರೆ ಬ್ರೆಡ್ ಟೋಸ್ಟ್ ತಿನ್ನೋಕ್ಕೆ ಚೆನ್ನಾಗಿರಲ್ಲ. ಸೊ ಆಫ್ಟರ್ ಬೇಕಿಂಗ್ ಯುವರ್ ಪಿಜ್ಜಾ ಟೋಸ್ಟ್ ಈಸ್ ರೆಡಿ ಟು ಈಟ್. ಹಾಗೆ ನಾನು ಇನ್ನೊಂದು ಆಪ್ಷನ್ ಕೂಡ ಈ ವಿಡಿಯೋದಲ್ಲಿ ಆ್ಯಡ್ ಮಾಡಿ ತೋರಿಸ್ತಾ ಇದ್ದೀನಿ. ಏನಂತ ಅಂದರೆ ಪಿಜ್ಜಾ ಸ್ಯಾಂಡ್ವಿಚ್. ಅದನ್ನು ಹೇಗೆ ಮಾಡೋದು ಅಂತಂದರೆ ಮಾಮೂಲಿ ಇನ್ನೊಂದು ಬ್ರೆಡ್ ಸ್ಲೈಸ್ ತೊಗೊಂಡು ಅದನ್ನು ಕೂಡ ಬೋತ್ ಸೈಡ್ ಚೆನ್ನಾಗೆ ಲೈಟಾಗಿ ರೋಸ್ಟ್ ಮಾಡಿಕೊಂಡು ಅದನ್ನು ಕೂಡ ಸ್ವಲ್ಪ ಹೊತ್ತು ಬೇಕ್ ಮಾಡಬೇಕಾಗತ್ತೆ. ಸ್ವಲ್ಪ ಹೊತ್ತು ಅಂದರೆ ತುಂಬ 6 to 8 ಮಿನಿಟ್ಸ್ ಎಲ್ಲ ಏನು ಬೇಡ, 3 to 4 ಮಿನಿಟ್ಸ್ ಬೇಕ್ ಮಾಡಿದ್ರೆ ಸಾಕಾಗತ್ತೆ. ಫ್ಲಿಪ್ ಮಾಡಿ ಕೂಡ ರೋಸ್ಟ್ ಮಾಡಿಕೊಂಡು ಅಕಾರ್ಡಿಂಗ್ ಟು ದೇರ್ ಮೂಡ್, ಒಂದೊಂದ್ಸಲಿ ಸ್ಯಾಂಡ್ವಿಚ್ ಬೇಕು ಅಂತಾರೆ, ಒಂದೊಂದ್ಸಲಿ ಪಿಜ್ಜಾ ಬೇಕು ಅಂತಾರೆ, ಒಂದೊಂದ್ಸಲಿ ಬ್ರೆಡ್ ಟೋಸ್ಟ್ ಬೇಕು ಅಂತಾರೆ. ಸೊ ಎಲ್ಲ ಥರನೂ ಫಟಾಫಟ್ ಅಂತ ರೆಡಿ ಮಾಡಿಕೊಂಡು ಕೊಡ್ಬೋದು ಮಕ್ಕಳಿಗೆ. ಹೋಮ್ ಮೇಡ್ ಆಗಿರೋದ್ರಿಂದ ಏನು ತಲೆ ಕೆಡಿಸ್ಕೊಳ್ಳೋ ಹಾಗಿರಲ್ಲ. ಫೈನಲಿ ನಮ್ಮ ಹೋಮ್ ಮೇಡ್ ಪಿಜ್ಜಾ ಟೋಸ್ಟ್ನ ಟೇಸ್ಟ್ ಮಾಡೋ ಟೈಮ್. ಟೇಸ್ಟ್ ಅಂತೂ ಸಿಮಿಲರ್ಲಿ ಪಿಜ್ಜಾ ಥರನೇ ಇತ್ತು. ಏನು ಡಿಫ್ರೆನ್ಸ್ ಅಂತಂದರೆ ಪಿಜ್ಜಾದಲ್ಲಿ ಬೇಸ್ ಸ್ವಲ್ಪ ಥಿಕ್ಕಾಗಿರುತ್ತೆ, ಇದರಲ್ಲಿ ಥಿನ್ನಾಗಿರುತ್ತೆ. ಚೆನ್ನಾಗಿತ್ತು, ನೀವು ಒಂದ್ಸಲ ಟ್ರೈ ಮಾಡ್ಬೋದು. ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಹೇಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್.